ಇನ್ನು ಲೋಕಸಭಾ ಚುನಾವಣೆಗೆ ಸಂಬಂಧಕ್ಕೆ ಪೋಸ್ಟರ್ ವಾರ್ ಅಂತೆ. ಹಿಂದುಳಿದ ವರ್ಗಗಳ ಮೀಸಲಾತಿ ಪಟ್ಟಿಗೆ ಮುಸ್ಲಿಮರನ್ನು ಸಿದ್ದರಾಮಯ್ಯ ಸರ್ಕಾರ ಸೇರ್ಪಡೆ ಮಾಡಿದೆ. ಈ ಮೂಲಕ ಮುಸ್ಲಿಮರಿಗೆ ಇದು ಬೆಣ್ಣೆ ಇವ್ರ ಕಣಿಗೆ ಸುಣ್ಣ ಚಿಪ್ ಕೊಟ್ಬಿಟ್ಟಿದ್ದಾರೆ ಅಂತ ಮಾಡಿದ್ದಾರೆ. ಏನು ವಾದ ಅಂದರೆ ಮುಸ್ಲಿಮರಿಗೆ ವಿಶೇಷವಾದ ಮೀಸಲಾತಿ ಕೊಡಲಿಕ್ಕೆ ಸಂವಿಧಾನ ಅಡ್ಡ ಬರಬಹುದು ಎಂದು ಒಳದಾರಿಯನ್ನು ಕಂಡುಹಿಡ್ಕೋತಾ ಇದ್ದಾರೆ ಸರ್ಕಾರ ಅಂತ ಒಂದು ಆರೋಪ ಬರ್ತಾ ಇದೆ. ಅದೇನೆಂದರೆ ಅವ್ರನ್ನ ಬ್ಯಾಕ್ವರ್ಡ್ ಕ್ಲಾಸಿಗೆ ಸೇರಿಸ್ಬಿಡೋದು ಅಂತ. ದ್ಯಾಟ್ ವಿಲ್ ಬಿ ಚಾಲೆಂಜ್ಡ್. ಧರ್ಮ ಜಾತಿ ಸೇರಿಸಲಾರದೆ ಸುಮ್ಮನೆ ಸೇರ್ಸಕ್ಕೆ ಬರಲ್ಲ. ಯಾಕಂದರೆ ಅದು ಸೇರಿಸಿದ್ರೆ ನಾಳೆ ಎಲ್ಲರನ್ನೂ ಸೇರಿಸ್ತಾನೆ ಬರಬೇಕು ನೀವು. ಹಂಗೆ ಬರಲ್ಲ ಅದು. ಬಟ್ ಸ್ಟಿಲ್ ದಿಸ್ ಇಸ್ ದಿ ವಾರ್ ಇವರಿಬ್ಬರ ಮಧ್ಯ. ಕಾಂಗ್ರೆಸ್ ಪಾರ್ಟಿ ಸುಳ್ಳು ಹೇಳ್ತಾ ಇದೆ. ಅತ್ಯಂತ ಸ್ಪಷ್ಟವಾಗಿ 4% ಮುಸಲ್ಮಾನರನ್ನ OBC ಕೋಟಾದಡಿಯಲ್ಲಿ ಸೇರಿಸಬೇಕು ಅಂತ ಹೇಳಿದ್ದಾರೆ. ಹಿಂದುಳಿದ ಜಾತಿಗಳಿಗೆ ಕಾಂಗ್ರೆಸ್ ಪಾರ್ಟಿ ಚಿಪ್ ಅನ್ನ ಕೊಡ್ತಾ ಇದ್ದಾರೆ, ಉಲ್ಟಾ ಚಂಬ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು ತಪ್ಪಿಲ್ಲ. ಮತ್ತೆ ಇವತ್ತು ಹಿಂದುಳಿದ ವರ್ಗಕ್ಕೆ ಏನು ಮೀಸಲಾತಿ ಇತ್ತು ಅದನ್ನ ಕಿತ್ತು ಮುಸ್ಲಿಮಾನರಿಗೆ ಕೊಡುವಂತ ಒಂದು ನೀಚ ಕಾರ್ಯವನ್ನ ಕಾಂಗ್ರೆಸ್. ಈಗ ನರೇಂದ್ರ ಮೋದಿ ಅವರು ಹತಾಶರಾಗ್ಬಿಟ್ಟಿದ್ದಾರೆ. ಮೊದಲನೇ ಹಂತದ ಚುನಾವಣೆ ನಡೀತು, ಅದರಲ್ಲಿ ಕಮ್ಮಿ ಗೆಲ್ತೀವಿ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಅದಕ್ಕಾಗಿ ಹತಾಶರಾಗಿ ಬಾಯಿ ಬಂದಾಗ ಮಾತಾಡ್ತಾ ಇದ್ದಾರೆ. ಆಲ್ ರೈಟ್, ಎಸ್. ಇನ್ನು ಎರಡನೇ ಹಂತದ ಚುನಾವಣೆ ನಾಳೆಯಿಂದ ಶುರು ಆಗ್ತಾ ಇದೆ. ಈಗ ಶುರು ಆಗ್ಬಿಟ್ಟಿದೆ ಆಲ್ರೆಡಿ. ಪ್ರಧಾನಿ ಮೋದಿ ಅವರು ಬರ್ತಾ ಇದೆ 2 ದಿನ. ಕೆಲವೇ ಕ್ಷಣಗಳಲ್ಲಿ ಬೆಳಗಾವಿಗೆ ಲ್ಯಾಂಡ್ ಆಗ್ತಾರಂತೆ. ಬೆಳಗಾವಿ, ಉತ್ತರ ಕನ್ನಡ, ದಾವಣಗೆರೆ, ಬಳ್ಳಾರಿಯಲ್ಲೆಲ್ಲ ಸಮಾವೇಶ ಇದೆ ನಾಳೆಗೆ. ಅದಾದ ನಂತರ ನಾಡಿದ್ದು ಬಾಗಲಕೋಟೆಯಲ್ಲಿದೆ. ಇನ್ನು ಮುಖ್ಯಮಂತ್ರಿ ಅವರು ಕೂಡ ವಿಜಯಪುರದಲ್ಲಿ ಅಭ್ಯರ್ಥಿಗಾರಿನಲ್ಲಿ ಯಡಿಯೂರಪ್ಪನವ್ರ ಪರ ಪ್ರಚಾರವನ್ನ ಸಿದ್ದರಾಮಯ್ಯವರು ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡಿದರೆ, ಯಡಿಯೂರಪ್ಪನವರು ಕೂಡ ಪ್ರಚಾರ ವಿಜಯಪುರದಲ್ಲಿ ಮಾಡಿದ್ದಾರೆ. ಗೋಕಾಕ್ ರ್ಯಾಲಿಯಲ್ಲಿ ಹಿಂದೂಸ್ತಾನ್ ಹಮಾರ ಅಂತ ಸಚಿವ ಜಮೀರ್ ಅಹಮದ್ ಅವರು ಡಯಾಸ್ ಅನ್ನ ಕೊಟ್ಟಿದ್ದಾರೆ. ಡಯಾಸ್ ಒಡೆದೋಗ್ಬಿಟ್ಟಿದೆ. ಈ ಕಡೆಗೆ ಶಿವಮೊಗ್ಗದಲ್ಲಿ ಸಿದ್ಧಗಂಗಾ ಶ್ರೀಗಳಿಗೆ ಬಿಜೆಪಿ ಅಭ್ಯರ್ಥಿ ಪಾದಪೂಜೆ ಎಲ್ಲ ಮಾಡಿದ್ದಾರೆ. ಇನ್ನು ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಹಿಂದೂಸ್ತಾನ್ ಹಮಾರ ಗ್ಲಾಸ್ ಹೊಡೆದೋಗಿರೋದು ಉತ್ಸಾಹದಲ್ಲಿ ಕೊಟ್ಟಿರ್ತಾರೆ, ಹೊಡೆದೋಗ್ಬಿಟ್ಟಿರುತ್ತೆ. ದಟ್ಸ್ ಓಕೆ. ಹಿಂದೂಸ್ತಾನ್ ಹಮಾರ ಹೈ ಕರೆಕ್ಟು, ಹಮಾರ ಹೈ ಅಂತ ಹೇಳ್ಬೋದು. ಬಟ್ ಹಮಾರ ಹೈ ಮಧ್ಯದಲ್ಲಿ ಹಿಂದೂಸ್ತಾನಿಗೆ ಧೋಕಾ ಹಾಕೋ, ಹಿಂದೂಸ್ತಾನ್ ಬೆನ್ನಿಗೆ ಚೂರಿ ಹಾಕೋ, ಹಿಂದೂಸ್ತಾನಿಗೆ ವಿಷ ಹಾಕೋ, ಹಿಂದೂಸ್ತಾನಕ್ಕೆ ಬಾಂಬ್ ಹಾಕೋ ಮನೋಸ್ಥಿತಿ ಇರುವವರನ್ನು ನಿಗ್ರಹಿಸುವ ಕಡೆಗೂ ಸಮಾಜಗಳು ಗಮನ ಕೊಡಬೇಕು. ಅವಾಗಲೂ ಇಷ್ಟೇ ಹೇಳಿಕೆಗಳು ಕೊಟ್ಟರೆ ಆಗಲ್ಲ, ಯಾವುದೇ ಕಡೆಯಿಂದ ಆಗಲ್ಲ. ಅವಾಗಲೂ ಇಷ್ಟೇ ಜೋಶ್ ಬರಬೇಕಲ್ಲ. ಎಸ್. ಇನ್ನು ಕಾಂಗ್ರೆಸ್ ನಾಯಕರದ್ದು ಏನಂತ BK ಹರಿಪ್ರಸಾದ್, ಅದು ಮಾಮೂಲು ಬಿಡ್ರಿ. ಅವ್ರದ್ದು ಯಾಕಷ್ಟೊಂದು ಸೀರಿಯಸ್ ಆಗಿ ತಗೋತಿರಪ್ಪ ನೀವು. ಒಬ್ಬರು ಲೀಡರ್ಗಳು ಈ ಥರ ಏನು ಮಾಡಲಿ ಬಿಡಿ, ಅದಕ್ಕೆ ಏನೀಗ ಅವ್ರು ಏನೋ ಬಂದಂಗೆ ಅಲ್ರಿ. ಅವರು ಹರಿಪ್ರಸಾದ್ ಎಲ್ಲ ಇಷ್ಟೆಲ್ಲ ಹೇಳ್ತಿದ್ದಾರೆ. CMಗಳಿಗೆ ಅವಮಾನ ಮಾಡಿದ್ರೆ ಕಾಂಗ್ರೆಸ್ನವರು CMಗೆ ಅವಮಾನ ಮಾಡ್ಬೋದಾ ಅಂತಾರೆ. PMಗೆ ಅವಮಾನ ಮಾಡ್ಬೋದಾ? ಹಂಗಾರೆ ಬಾಯ್ ಬಂದಂಗೆ ಮಾತಾಡಿ. ಈಗ ಹರಿಪ್ರಸಾದ್ ಹಿಂದೆ ಹೇಳಿದ್ದೇನು, ಸಿದ್ದರಾಮಯ್ಯನೇ ನನ್ನನ್ನು ಸೀರಿಯಸ್ ಆಗಿ ತಗೋತಿಲ್ಲ ಅಂತ. ಬೇರೆಯವ್ರು ಯಾಕೆ ತಗೋತಾರೆ ಬಿಡ್ರಿ, ಮುಂದಕ್ಕೆ ಹೋಗೋಣ ಸುಮ್ಮನೆ. ಇನ್ನು ಮಹಾರಾಷ್ಟ್ರದ 48 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲಿಯೂ ಕೂಡ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿಲ್ವಂತೆ. ಈ ಬಗ್ಗೆ ಅಸಮಾಧಾನವನ್ನ ಹಿರಿಯ ನಾಯಕ ನಸೀಂ ಖಾನ್ ಪಕ್ಷದ ಪರ ಪ್ರಚಾರ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ಬಿಟ್ಟಿದಾರಂತೆ. ಈ ಕಡೆ ಕೇರಳದಲ್ಲಿ ಲೋಕಸಭೆ ಚುನಾವಣೆಯನ್ನ CPM ಸರ್ಕಾರ ಹೈಜಾಕ್ ಮಾಡ್ಬಿಟ್ಟಿದೆ ಅಂತ ಕಾಂಗ್ರೆಸ್ನ ವೇಣುಗೋಪಾಲ್ ಅವರ ಆರೋಪ. ಕಡಿಮೆ ಮತದಾನ ಆಗಕ್ಕೆಲ್ಲ ಕಾರಣ ಪಿಣರಾಯಿ ಸರ್ಕಾರ ಅಂತ ಅವರ ದೋಷಣೆ. ಈ ಕಡೆ ಅಮೇಥಿ ರಾಯಬರೇಲಿಯಲ್ಲಿ ಯಾರಾಗಬೇಕು, ಯಾರು ನಿಂತ್ಕೊಳ್ಬೇಕು ಅಂತ ಹೇಳಿ ಈಗ ಸಿಕ್ಕಾಪಟ್ಟೆ ಚರ್ಚೆ ನಡೀತಾ ಇದೆ. ರಾಬರ್ಟ್ ವಾದ್ರಾ ಅವರು ನಾನು ನಿಲ್ತೀನಿ, ನನಗೊಂದು ಅವಕಾಶ ಇದೆ, ಅಮೇಥಿ ನನ್ನನ್ನು ಬಯಸುತ್ತಿದೆ, ದೇಶ ನನ್ನನ್ನು ಎಂಟ್ರಿ ಆಗು ಅಂತ ಹೇಳುತ್ತಿದೆ ಅಂತಾರೆ. ಇದೇನು ಸೆನ್ಸಸ್ಸಾ? ಅದು ಬಯಸ್ತಾ ಇದ್ರೆ ಹೋಗಿ ನಿಲ್ಬೇಕಪ್ಪ. ಅದ್ರ ಯಾರು ಬೇಡ, ತಡೆಯೋಕ್ಕಾಗತ್ತಾ ಯಾವನಾರುವೆ? ಅದಕ್ಕೆ ಇಷ್ಟೆಲ್ಲ ಇದು ಬಿಲ್ಡಪ್ ಏನು ಬ್ಯಾಡ್ರಪ್ಪ ನನ್ನ ಪ್ರಕಾರ. ಹೋಗಿ ನಿಲ್ಬೇಕು. ಇನ್ನು ಕೇರಳದ ಲೋಕಸಭಾ ಚುನಾವಣೆ ಹೈಜಾಕ್ ಆಗಿದೆ. ಹೈಜಾಕ್ ಅಂದರೆ ಅಲ್ರಿ, ಪಿಣರಾಯಿ ಗೌರ್ಮೆಂಟ್ನವ್ರು ಯಾರು ಫೋನ್ ಮಾಡಿಬಿಟ್ಟು ಹೇಳಿರ್ತಾರೆ ಓಟ್ ಹಾಕಕ್ಕೆ ಬರಬೇಡಿ ಅಂತ. ನನಗೆ ಅರ್ಥ ಆಗ್ತಿಲ್ಲ. ಮುಸ್ಲಿಮರದ್ದು ಹೇಳ್ತೀನಿ. ಮಹಾರಾಷ್ಟ್ರಲ್ಲಿ ಅವರು ಸ್ಟಾರ್ ಕ್ಯಾಂಪೇನರ್ ಆಗಿದ್ದವರು ವಿಡ್ರಾ ಆಗಿ ನಾನು ಕ್ಯಾಂಪೇನ್ ಮಾಡಲ್ಲ ಅಂತ ಹೇಳಿದ್ದಾರೆ ಅವರು, ನಜೀಂ ಖಾನ್. ಕಾರಣ 48 ಕ್ಷೇತ್ರದಲ್ಲಿ ಒಂದು ಮುಸ್ಲಿಮು ಕೊಟ್ಟಿಲ್ಲ. ಜಮೀರ್, ವೇರ್ ಆರ್ ಯು? ಕರ್ಕೊಂಬರಪ್ಪ, ಗುದ್ದಿ ಗ್ಲಾಸ್ ಹೊಡೆದ ಪಾರ್ಟಿ. ಈಗೇನು ಹೊಡಿತೀರಪ್ಪ? 48 ಕ್ಷೇತ್ರದಲ್ಲಿ ಒಂದೂ ಇಲ್ಲ. ಅದಕ್ಕೆ ಅವ್ರದ್ದು ವಾದ ಏನು ಅಂದರೆ, ಮುಸ್ಲಿಮರನ್ನ ಮತ ಹಾಕಿಸಿಕೊಳ್ಳುವ ಯಂತ್ರದಂತೆ ಬಳಸ್ಕೊಳ್ತಾ ಇದೆ ಕಾಂಗ್ರೆಸ್ ಅಂತ ಅವ್ರು ಹೇಳ್ತಿರೋದು, ನಾನಲ್ಲ ಇದು. ಕರ್ನಾಟಕದಲ್ಲೂ ಅದೇ ವಾದ ಬಂದಿದೆ. ಆ್ಯಕ್ಚುಲಿ ಯಾಮರ್ಸ್ ಹೆಂಗೋ ಅಡ್ಜಸ್ಟ್ ಮಾಡಿ ತಳ್ಳಿದ್ದೀರಿ. ಒಂದೇ ಒಂದು ಸೀಟಿ ಸರಿ ಕೊಟ್ಟಿರೋದು ನೀವು. ಸಾಮಾನ್ಯ 2-3 ಇರ್ತಿತ್ತು ಪಾರ್ಲಿಮೆಂಟಲ್ಲಿ. ಈ ಸರಿ ಒಂದೇ ಒಂದು. ಎಲ್ಲಿ ಗುದ್ದೋಗಿರಾಕಿ. ಇನ್ನು ಮುಂದಕ್ಕೆ ಜಮೀರ್ ಮಾತಾಡೋವಾಗ ಮೇಲ್ಗಡೆ ಒಂದು ಗ್ರನೈಟ್ ಪೀಸ್ ಹಾಕಿಸ್ರಪ್ಪ. ರಿಸ್ಕ್ ಬೇಡ ಯಾಕುವೆ. ಸಂದೇಶ್ ಕಲಿ ವಿಚಾರದಲ್ಲಿ ಒಂದಷ್ಟು ಗಲಾಟೆಗಳು. ಮಮತಾ ಬ್ಯಾನರ್ಜಿ ಹೇಳಿರೋದು CBI ಎಲ್ಲ ರೈಡ್ ಮಾಡಿದಾಗಲ್ಲ ವೆಪನ್ಸ್ ಎಲ್ಲ ಸಿಕ್ಕಿದ್ದಲ್ಲ ತಂದಿಟ್ಟಿದ್ದಾರಂತೆ.
ಆ ಒಮ್ಮನ್ನ ಯಾರೂ ರಿಪೇರಿ ಮಾಡೋಕ್ಕಾಗಲ್ಲ. ಈ ಮಟ್ಟಕ್ಕೆ ಹೋಗ್ತಾರೆ ಅದರಿಂದ ವೆಪನ್ಸ್ಗಳು ಸಿಕ್ಕಾಗಲೂ ಬಿಟ್ಟು ಬಿಡೋದು ಒಳ್ಳೆಯದು ಸುಮ್ಮನೆ, ಆಯಿತಾ? ಪಶ್ಚಿಮ ಬಂಗಾಳದ ಜನಕ್ಕೆ ಅವರೇ ಬೇಕು, ಆ ಥರದವರೇ ಆಗಬೇಕು, ಅವ್ರು ಅನುಭವಿಸ್ಕೊಳ್ಳಿ, ಅದು ಅವ್ರ ಇಷ್ಟ, ಅದು ರಾಜ್ಯದ ಜನರ ಆಯ್ಕೆ, ಅದು ನಾವು ಯಾಕೆ ಅದಕ್ಕೆ ತಲೆ ಕೆಡಿಸ್ಕೋಬೇಕು ಅಲ್ವೇ? ಪಬ್ಲಿಕ್ ಟಿವಿಯ ಹೆಮ್ಮೆಯ ಪ್ರಸ್ತುತಿ 7ನೇ ಆವೃತ್ತಿಯ ವಿದ್ಯಾಪೀಠ ಶೈಕ್ಷಣಿಕ ಮೇಳ ಇವತ್ತಿನಿಂದ ಶುರುವಾಗಿದೆ. ಮೊದಲ ದಿನವೇ ಭರ್ಜರಿಯಾದಂಥ ರೆಸ್ಪಾನ್ಸ್ ಸಿಕ್ಕಿದೆ. ಸಾವಿರಾರು ವಿದ್ಯಾರ್ಥಿಗಳು ಪೋಷಕರೊಂದಿಗೆ ಇವತ್ತು ಬಂದರು ಶೈಕ್ಷಣಿಕ ಮೇಳದ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ಬೆಳಗ್ಗೆ ಪಬ್ಲಿಕ್ ಟಿವಿ ಮುಖ್ಯಸ್ಥರಾದಂತಹ HR ರಂಗನಾಥ್ ಸರ್, BGS ಮತ್ತು SBJ ಗ್ರೂಪ್ MD ಪ್ರಕಾಶ್ನಾಥ ಸ್ವಾಮೀಜಿಯವರು, ಗಾರ್ಡನ್ ಸಿಟಿ ಯೂನಿವರ್ಸಿಟಿಯ ಚಾನ್ಸಲರ್ ವಿಜಯ್ ಜೋಸೆಫ್ ಅವರು, ರಾಮಯ್ಯ ವಿವಿಯ VC ಕುಲ್ದೀಪ್ ರೈನಾ ಅವರು, ಕೇಂಬ್ರಿಡ್ಜ್ ಸಂಸ್ಥೆಯ ಚೇರ್ಮನ್ DK ಮೋಹನ್ ಅವರು, ಈಸ್ಟ್ ಪಾಯಿಂಟ್ ಶಿಕ್ಷಣ ಸಂಸ್ಥೆಯ CEO ರಾಜೀವ್ ಗೌಡ ವಿದ್ಯಾಪೀಠಕ್ಕೆ ಚಾಲನೆಯನ್ನು ಕೊಟ್ಟರು. ಕಾಮೆಡ್ಕೆ CET ಬಗೆಗಿನ ಉಪನ್ಯಾಸ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಹಲವು ಪ್ರಶ್ನೆ ಗೊಂದಲಗಳಿಗೆಲ್ಲ ಪರಿಹಾರವನ್ನು ನೀಡಲಾಯಿತು. 110 ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಿಂದ ವಿದ್ಯಾರ್ಥಿಗಳು ತಮಗೆ ಬೇಕಾದಂಥ ಮಾಹಿತಿಯನ್ನು ಪಡ್ಕೊಂಡ್ರು. ಸ್ಲೋ ಸೈಕಲ್ ರೇಸ್, ಡಿಬೇಟ್, ಹೀಗೆ ಹಲವು ಸ್ಪರ್ಧೆಗಳಿತ್ತು. ಪ್ರತಿ ಗಂಟೆಗೊಮ್ಮೆ ಲಕ್ಕಿ ಡಿಪ್ ಮೂಲಕ ವಿಜೇತರನ್ನ ಆಯ್ಕೆ ಮಾಡಿ ಗೋಲ್ಡ್ ಕಾಯಿನ್ ನೀಡಲಾಯಿತು. ಮೊದಲ ಬಾರಿಯ ಮತದಾರರೇನಿದ್ರು ಅವರಿಗೆಲ್ಲ ಆಡ್ಜೆಲ್ ಕಡೆಯಿಂದ ವಿಶೇಷ ಗಿಫ್ಟ್ ಅನ್ನು ಕೂಡ ಕೊಟ್ಟರು. ಬಂಪರ್ ಗಿಫ್ಟ್ ಆಗಿ ಸೈಕಲ್ ಸೇರಿ ಹಲವು ಆಕರ್ಷಕ ಬಹುಮಾನಗಳು ವಿದ್ಯಾಪೀಠದ ಆಕರ್ಷಣೆ ಆಗಿದೆ. ಸೊ ನಾಳೆಯೂ ಕೂಡ ವಿದ್ಯಾಪೀಠ ಇರುತ್ತೆ, ಡೋಂಟ್ ಮಿಸ್, ಹೋಗಿ ಭೇಟಿ ಕೊಡಿ. 7 ವರ್ಷದ ಹಿಂದೆ ನಾವು ಇದನ್ನೆಲ್ಲ ಪ್ರಾರಂಭ ಮಾಡುವಾಗ ಬೇಸಿಕಲಿ ನನಗಿವೆಲ್ಲ ಪ್ರಾಕ್ಟೀಸ್ ಇರಲಿಲ್ಲ. ಈ ಥರ ಎಕ್ಸ್ಪೋಗಳು ಮಾಡೋದು, ಜನನ ಸೇರಿಸೋದು, ಪಬ್ಲಿಕ್ ರಿಲೇಷನ್ಸಲ್ಲಿ ಮೇಂಟೈನ್ ಮಾಡ್ಕೊಂಡು ಇರೋದು, ಈ ಕಲ್ಚರ್ ಎಲ್ಲ ನನಗಿರಲಿಲ್ಲ. ನನ್ನ ಕಲ್ಚರ್ ಏನಿತ್ತು, ಜರ್ನಲಿಸ್ಟ್ ಆಗಿ ಪ್ರಿಂಟಲ್ಲಿ ಇದ್ದಾಗಲಿಂದ ಡ್ಯಾಮ್ ಡೋಮ್ ಅಂತ ಯಾರನ್ನು ಕೇರ್ ಮಾಡದೆ ಪಾಸ್ ಆಗ್ತಾ ಇರ್ಬೇಕು, ನನ್ನ ಪಾಡಿಗೆ ನನಗೆ ಯಾವ ಸಂಬಂಧ ಇವೆಲ್ಲ ಅಂತ. ಆಮೇಲೆ ರಿಯಲೈಸ್ ಆಯಿತು ಜೀವನದಲ್ಲಿ ಅದು ಅಷ್ಟೇ ಅಲ್ಲ, ಬೇರೆ ಭಾಗನೂ ಇದೆ ಅಂತ. ಈ 7 ವರ್ಷದಲ್ಲಿ ನಾನೊಂದು ವೆರಿ ಪರ್ಸನಲ್ ಲೆವೆಲ್ ವಿ ಹ್ಯಾವ್ ಕಮ್ ವಿತ್ ಒನ್ ಥಾಟ್, ನಾನು ಈ ಕೋರ್ಸ್ ತಗೋಬೇಕು ಅಂತ. ಇಲ್ಲಿಗೆ ಬಂದಮೇಲೆ ವಿ ಎಕ್ಸ್ಪೀರಿಯನ್ಸ್ ಮೆನಿ ಲೈಕ್ ಕೋರ್ಸಸ್ ಆ್ಯಂಡ್ ಅದರ್ ಥಿಂಗ್ಸ್. ಸೊ ಇಟ್ ವಾಸ್ ವೆರಿ ಇನ್ಫಾರ್ಮೇಟಿವ್ ಆ್ಯಂಡ್ ಇಟ್ ಇಸ್ ಅ ಫನ್ ಎಕ್ಸ್ಪೀರಿಯನ್ಸ್. ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಆಮೇಲೆ ಇಲ್ಲ, ತುಂಬ ಚೆನ್ನಾಗಿದೆ. ಬಿಕಾಸ್ ನಾವು ಒಂದೊಂದು ಕಾಲೇಜ್ ಸಪ್ರೇಟಾಗಿ ಹೋಗಿ ನೋಡಿಕೊಂಡು ಹೋಗೋದೆಲ್ಲ ತುಂಬ ಕಷ್ಟ ಅಲ್ವಾ. ಎಲ್ಲ ಒಂದೇ ಕಡೆ ಇರೋದ್ರಿಂದ ಎಲ್ಲ ಇನ್ಫಾರ್ಮೇಷನ್ ನಮ್ಗೆ ಸಿಗ್ತಾ ಇದೆ, ಎಲ್ಲ ನೋಡ್ಕೊಳ್ಳೋಕೆ ಚೆನ್ನಾಗಿದೆ. ಈಗ ತುಂಬ ಖುಷಿ ಆಯಿತು. ನಾವು ತುಂಬ ದಿನ ಕಾಯ್ತಾ ಇದ್ವಿ ಇದಕ್ಕೋಸ್ಕರ. ಎಲ್ಲಾದ್ರೂ ತಿಳ್ಕೊಂಡು ನಮಗೆ ಯಾವ್ದು ಬೇಕು ಅಂತ ಒಂದೇ ಕಡೆ ಸಿಕ್ಕಿರೋದ್ರಿಂದ ತುಂಬ ನಿಜವಾಗ್ಲೂ ಇದು ನಾವು ಮಾಡ್ತಾ ಇದ್ದೀವಿ ಅನ್ನೋ ಕಾರಣಕ್ಕೆ ನಾನು ನಿಮ್ಗೆ ಇದನ್ನು ಹೇಳ್ತಾ ಇಲ್ಲ. ದಯವಿಟ್ಟು ಹೋಗಿ, ಮುಂದಿನ ವರ್ಷ ನಿಮ್ಮ ಮಗು ಬಂದರೂ PUCಗೂ ಪರವಾಗಿಲ್ಲ, ಈಗಲೂ ಬೇಕಾದ್ರೆ ಹೋಗಿ ನೋಡ್ಕೊಂಬನ್ನಿ. ಕಾರಣ ನನಗಲ್ಲಿ ಬಂದಾಗ ಯೂನಿವರ್ಸಿಟಿಗಳ ಮುಖ್ಯಸ್ಥರು ಕೇಳಿದೆ, ಬೆಂಗಳೂರು 119 ಇದೆಯಾ ಇನ್ಸ್ಟಿಟ್ಯೂಷನ್ಗಳು ಅಂತ. ಅಂದರೆ ಅವರೇ ಗಾಬರಿ ಆಗೋ ಥರ. ಹಾಗಾಗಿ ಅಷ್ಟು ನಂಬರ್ ನಿಮ್ಗೆ ಇನ್ನೆಲ್ಲೂ ಸಿಕ್ಕಲ್ಲ. ಒಂದು ಇಡೀ ಅರ್ಧ ದಿನ ಸ್ಪೆಂಡ್ ಮಾಡಿ. ರೆಸಾರ್ಟ್ಗೆ ಹೋದರೆ ಮಾಡ್ತೀರೋ ಇಲ್ವೋ, ನಂದಿ ಬೆಟ್ಟಕ್ಕೆ ಹೋದರೆ ಮಾಡ್ತೀರೋ ಇಲ್ವೋ, ಮಾಡೇ ಮಾಡ್ತಾರೆ. ಹಾಗೆ ಇದುವೆ, ಇದು ಹಾಗೇನೆ. ಜೀವನ ಅನ್ನೋ ಬೆಟ್ಟ ಹತ್ತಕ್ಕೆ ಇಲ್ಲಿ ಹೋಗಿ, ಇದು ಒಂದು ಫನ್, ಅಲ್ಲಿ ಯಾರೋ ಫನ್ ಎಕ್ಸ್ಪೀರಿಯನ್ಸ್, ಅದು ಫನ್ನೇ ಆಗಲಿ, ನೋ ಪ್ರಾಬ್ಲಮ್, ಹೋಗಿ ಬನ್ನಿ.